ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಅಶ್ವಿನಿ ದೇವಾಡಿಗ. ವೀಕ್ಷಕರೇ, ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಕರಾವಳಿಯಲ್ಲಿ ಬಂಡವಾಳವನ್ನ ಹೂಡೋದಕ್ಕೆ ಕಂಪನಿಗಳಿಗೆ ಯಾತಕ್ಕೆ ಭಯ ಅಂತ ಅಂದ್ರೆ ಅಲ್ಲಿ ಕೋಮುಗಲಭೆಗಳಾಗತ್ತೆ, ಹಾಗಾಗಿ ಬಂಡವಾಳದ ಹರಿವು ಕಡಿಮೆ ಕರಾವಳಿಗೆ ಅಂತ ಐಟಿ ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿ ತಮ್ಮ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಧರ್ಮಗುರುಗಳು, ರಾಜಕಾರಣಿಗಳು ಪ್ರಬುದ್ಧರಾಗಿ ಮಾತನಾಡಲ್ವೋ ಅಲ್ಲಿವರೆಗೂ, ಎಲ್ಲಿವರೆಗೂ ಅವರೆಲ್ಲ ಪ್ರಬುದ್ಧವಾಗಿ ಮಾತನಾಡಲ್ವೋ ಅಲ್ಲಿವರೆಗೂ ಸಮಾಜ ಉದ್ಧಾರ ಆಗಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಧರ್ಮಗುರುಗಳು, ರಾಜಕಾರಣಿಗಳು ಪ್ರಬುದ್ಧವಾಗಿ ಮಾತನಾಡಲ್ಲ, ಅದರಿಂದ ಕರಾವಳಿಗೆ ಬಂಡವಾಳ ಹರಿದು ಬರಲ್ಲ ಅನ್ನೋ ಅರ್ಥದಲ್ಲಿ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಈ ಕೋಮುಗಲಭೆಗಳಲ್ಲಿ, ಈ ರಿಲಿಜಿಯಸ್ ನರೇಟಿವ್ನಲ್ಲಿ ನಮ್ಮ ಭಾಗದ ಆರ್ಥಿಕವಾಗಿ ನಾವು ಏನು ಸಾಧಿಸಬಹುದು ಅದಕ್ಕೆ ಹಿನ್ನಡೆ ಆಗ್ತದೆ. The economic potential of the entire region is lost out. ಇದು ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಇದರಿಂದಾನೆ ಇದೇನು ನಾವು ರಕ್ತ ಕಣ್ಣೀರು ನಾವು ನೋಡ್ತಾ ಇದ್ದೀವಲ್ಲ, ಅದರಿಂದಾನೇ ಜನ ಬಂಡವಾಳ ಹಾಕಲಿಕ್ಕೆ ಹಿಂದೆ ಮಾಡ್ತಾರೆ. ಈ ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ ನಾವು ಹೋಗಿ ಬಂಡವಾಳ ಹಾಕಬೇಕು ಅಂತ ನಾವು ಕೇಳ್ಕೊಂಡಾಗ ಜನ ಇಲ್ಲ ಸರ್, ಅಲ್ಲಿ ಜನರು ಮಾತ್ರ ಬಹಳ ಚೆನ್ನಾಗಿದ್ದಾರೆ, ಬುದ್ಧಿವಂತರಿದ್ದಾರೆ, ಪ್ರಬುದ್ಧರಿದ್ದಾರೆ, ಆದ್ರೆ ಬಂಡವಾಳ ಹಾಕಿ ಅಂದ ತಕ್ಷಣ ಸ್ವಲ್ಪ ಯೋಚನೆ ಮಾಡ್ತಾರೆ. ಅಲ್ಲಿನ ಮಾನವ ಸಂಪನ್ಮೂಲ ಬಗ್ಗೆ ಯಾರಿಗೂ ಅನುಮಾನ ಇಲ್ಲ. ನಾನು ಯಾವಾಗ ಐಟಿ ಕಂಪನಿಗೆ ಹೇಳ್ತೀನಿ, ಸರ್ ನೀವು ಅಲ್ಲಿ ಇನ್ವೆಸ್ಟ್ ಮಾಡಿ ಅಥವಾ ಅಲ್ಲಿ ಹೋಗ್ಬೇಕು ಅಂತ ಹೇಳಿದಾಗ, ಆಲ್ ದಟ್ ಇಸ್ ಫೈನ್ ಪ್ರಿಯಾಂಕ್, ಐ ಆಮ್ ರೆಡಿ ಟು ಇನ್ವೆಸ್ಟ್, ಬಟ್ ಟುಮಾರೋ when my employee or employees wear jeans and go to a lounge, wear jeans and go to any of the restaurants, will you assure me their security? ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ ನಾವು ಹೋಗಿ ಬಂಡವಾಳ ಹಾಕಬೇಕು ಅಂತ ನಾವು ಕೇಳ್ಕೊಂಡಾಗ ಜನ ಇಲ್ಲ ಸರ್, ಅಲ್ಲಿ ಜನರು ಮಾತ್ರ ಬಹಳ ಚೆನ್ನಾಗಿದ್ದಾರೆ. ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಅಶ್ವಿನಿ ದೇವಾಡಿಗ. ವೀಕ್ಷಕರೇ, ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಕರಾವಳಿಯಲ್ಲಿ ಬಂಡವಾಳವನ್ನ ಹೂಡೋದಕ್ಕೆ ಕಂಪನಿಗಳಿಗೆ ಯಾತಕ್ಕೆ ಭಯ ಅಂತ ಅಂದ್ರೆ ಅಲ್ಲಿ ಕೋಮುಗಲಭೆಗಳಾಗತ್ತೆ, ಹಾಗಾಗಿ ಬಂಡವಾಳದ ಹರಿವು ಕಡಿಮೆ ಕರಾವಳಿಗೆ ಅಂತ ಐಟಿ ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿ ತಮ್ಮ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಧರ್ಮಗುರುಗಳು, ರಾಜಕಾರಣಿಗಳು ಪ್ರಬುದ್ಧರಾಗಿ ಮಾತನಾಡಲ್ವೋ ಅಲ್ಲಿವರೆಗೂ, ಎಲ್ಲಿವರೆಗೂ ಅವರೆಲ್ಲ ಪ್ರಬುದ್ಧವಾಗಿ ಮಾತನಾಡಲ್ವೋ ಅಲ್ಲಿವರೆಗೂ ಸಮಾಜ ಉದ್ಧಾರ ಆಗಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಧರ್ಮಗುರುಗಳು, ರಾಜಕಾರಣಿಗಳು ಪ್ರಬುದ್ಧವಾಗಿ ಮಾತನಾಡಲ್ಲ, ಅದರಿಂದ ಕರಾವಳಿಗೆ ಬಂಡವಾಳ ಹರಿದು ಬರಲ್ಲ ಅನ್ನೋ ಅರ್ಥದಲ್ಲಿ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಈ ಕೋಮುಗಲಭೆಗಳಲ್ಲಿ, ಈ ರಿಲಿಜಿಯಸ್ ನರೇಟಿವ್ನಲ್ಲಿ ನಮ್ಮ ಭಾಗದ ಆರ್ಥಿಕವಾಗಿ ನಾವು ಏನು ಸಾಧಿಸಬಹುದು ಅದಕ್ಕೆ ಹಿನ್ನಡೆ ಆಗ್ತದೆ. The economic potential of the entire region is lost out. ಇದು ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಇದರಿಂದಾನೆ ಇದೇನು ನಾವು ರಕ್ತ ಕಣ್ಣೀರು ನಾವು ನೋಡ್ತಾ ಇದ್ದೀವಲ್ಲ, ಅದರಿಂದಾನೇ ಜನ ಬಂಡವಾಳ ಹಾಕಲಿಕ್ಕೆ ಹಿಂದೆ ಮಾಡ್ತಾರೆ. ಈ ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ ನಾವು ಹೋಗಿ ಬಂಡವಾಳ ಹಾಕಬೇಕು ಅಂತ ನಾವು ಕೇಳ್ಕೊಂಡಾಗ ಜನ ಇಲ್ಲ ಸರ್, ಅಲ್ಲಿ ಜನರು ಮಾತ್ರ ಬಹಳ ಚೆನ್ನಾಗಿದ್ದಾರೆ, ಬುದ್ಧಿವಂತರಿದ್ದಾರೆ, ಪ್ರಬುದ್ಧರಿದ್ದಾರೆ, ಆದ್ರೆ ಬಂಡವಾಳ ಹಾಕಿ ಅಂದ ತಕ್ಷಣ ಸ್ವಲ್ಪ ಯೋಚನೆ ಮಾಡ್ತಾರೆ. ಅಲ್ಲಿನ ಮಾನವ ಸಂಪನ್ಮೂಲ ಬಗ್ಗೆ ಯಾರಿಗೂ ಅನುಮಾನ ಇಲ್ಲ. ನಾನು ಯಾವಾಗ ಐಟಿ ಕಂಪನಿಗೆ ಹೇಳ್ತೀನಿ, ಸರ್ ನೀವು ಅಲ್ಲಿ ಇನ್ವೆಸ್ಟ್ ಮಾಡಿ ಅಥವಾ ಅಲ್ಲಿ ಹೋಗ್ಬೇಕು ಅಂತ ಹೇಳಿದಾಗ, ಆಲ್ ದಟ್ ಇಸ್ ಫೈನ್ ಪ್ರಿಯಾಂಕ್, ಐ ಆಮ್ ರೆಡಿ ಟು ಇನ್ವೆಸ್ಟ್, ಬಟ್ ಟುಮಾರೋ when my employee or employees wear jeans and go to a lounge, wear jeans and go to any of the restaurants, will you assure me their security?
ದಕ್ಷಿಣ ಕನ್ನಡ ಉತ್ತರ ಕನ್ನಡದಲ್ಲಿ ನಾವು ಹೋಗಿ ಬಂಡವಾಳ ಹಾಕಬೇಕು ಅಂತ ನಾವು ಕೇಳ್ಕೊಂಡಾಗ ಜನ ಇಲ್ಲ ಸರ್ ಅಲ್ಲಿ ಜನರು ಮಾತ್ರ ಬಹಳ ಚೆನ್ನಾಗಿದ್ದಾರೆ. ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಅಶ್ವಿನಿ ದೇವಾಡಿಗ. ವೀಕ್ಷಕರೇ, ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಕರಾವಳಿಯಲ್ಲಿ ಬಂಡವಾಳವನ್ನ ಹೂಡೋದಕ್ಕೆ ಕಂಪನಿಗಳಿಗೆ ಯಾತಕ್ಕೆ ಭಯ ಅಂತ ಅಂದ್ರೆ ಅಲ್ಲಿ ಕೋಮುಗಲಭೆಗಳಾಗತ್ತೆ, ಹಾಗಾಗಿ ಬಂಡವಾಳದ ಹರಿವು ಕಡಿಮೆ ಕರಾವಳಿಗೆ ಅಂತ ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿ ತಮ್ಮ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಧರ್ಮಗುರುಗಳು, ರಾಜಕಾರಣಿಗಳು ಪ್ರಬುದ್ಧರಾಗಿ ಮಾತನಾಡಲ್ವೋ ಅಲ್ಲಿವರೆಗೂ, ಎಲ್ಲಿವರೆಗೂ ಅವರೆಲ್ಲ ಪ್ರಬುದ್ಧವಾಗಿ ಮಾತನಾಡಲ್ವೋ ಅಲ್ಲಿವರೆಗೂ ಸಮಾಜ ಉದ್ಧಾರ ಆಗಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಧರ್ಮಗುರುಗಳು, ರಾಜಕಾರಣಿಗಳು ಪ್ರಬುದ್ಧವಾಗಿ ಮಾತನಾಡಲ್ಲಾದ್ರಿಂದ ಕರಾವಳಿಗೆ ಬಂಡವಾಳ ಹರಿದು ಬರಲ್ಲ ಅನ್ನೋ ಅರ್ಥದಲ್ಲಿ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಈ ಕೋಮು ಗಲಭೆಗಳಲ್ಲಿ, ಈ ರಿಲಿಜಿಯಸ್ ನರೇಟಿವ್ನಲ್ಲಿ ನಮ್ಮ ಭಾಗದ ಆರ್ಥಿಕವಾಗಿ ನಾವು ಏನು ಸಾಧಿಸಬಹುದು ಅದಕ್ಕೆ ಹಿನ್ನಡೆ ಆಗ್ತದೆ. The economic potential of the entire region is lost out. ಇದು ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ಇದು ಇದರಿಂದಾನೆ, ಇದೇನು ನಾವು ರಕ್ತ ಕಣ್ಣೀರು ನಾವು ನೋಡ್ತಾ ಇದ್ದೀವಲ್ಲ, ಅದರಿಂದಾನೇ ಜನ ಬಂಡವಾಳ ಹಾಕಲಿಕ್ಕೆ ಹಿನ್ನಡೆ ಮಾಡ್ತಾರೆ. ಈ ದಕ್ಷಿಣ ಕನ್ನಡ ಉತ್ತರ ಕನ್ನಡದಲ್ಲಿ ನಾವು ಹೋಗಿ ಬಂಡವಾಳ ಹಾಕಬೇಕು ಅಂತ ನಾವು ಕೇಳ್ಕೊಂಡಾಗ ಜನ ಇಲ್ಲ ಸರ್ ಅಲ್ಲಿ ಜನರು ಮಾತ್ರ ಬಹಳ ಚೆನ್ನಾಗಿದ್ದಾರೆ, ಬುದ್ಧಿವಂತರಿದ್ದಾರೆ, ಪ್ರಬುದ್ಧರಿದ್ದಾರೆ, ಆದ್ರೆ ಬಂಡವಾಳ ಹಾಕಿ ಅಂತ ತಕ್ಷಣ ಸ್ವಲ್ಪ ಯೋಚನೆ ಮಾಡ್ತಾರೆ. ಅಲ್ಲಿನ ಮಾನವ ಸಂಪನ್ಮೂಲ ಬಗ್ಗೆ ಯಾರಿಗೂ ಅನುಮಾನ ಇಲ್ಲ. ನಾನು ಯಾವಾಗ ಐಟಿ ಕಂಪನಿಗೆ ಹೇಳ್ತೀನಿ ಸರ್ ನೀವು ಅಲ್ಲಿ ಇನ್ವೆಸ್ಟ್ ಮಾಡಿ ಅಥವಾ ಅಲ್ಲಿ ಹೋಗ್ಬೇಕು ಅಂತ ಹೇಳಿದಾಗ ಆಲ್ ದಟ್ ಇಸ್ ಫೈನ್ ಪ್ರಿಯ, ಐ ಆಮ್ ರೆಡಿ ಟು ಇನ್ವೆಸ್ಟ್, ಬಟ್ ಟುಮಾರೋ when my employee or employees wear jeans and go to a lounge, wear jeans and go to any of the restaurants, will you assure me their security? ದಕ್ಷಿಣ ಕನ್ನಡ ಉತ್ತರ ಕನ್ನಡದಲ್ಲಿ ನಾವು ಹೋಗಿ ಬಂಡವಾಳ ಹಾಕಬೇಕು ಅಂತ ನಾವು ಕೇಳ್ಕೊಂಡಾಗ ಜನ ಇಲ್ಲ ಸರ್ ಅಲ್ಲಿ ಜನರು ಮಾತ್ರ ಬಹಳ ಚೆನ್ನಾಗಿದ್ದಾರೆ, ಬಟ್ ಟುಮಾರೋ when my employee or employees wear jeans and go to a lounge, wear jeans and go to any of the restaurants, will you assure me their security? ದಕ್ಷಿಣ ಕನ್ನಡ ಉತ್ತರ ಕನ್ನಡದಲ್ಲಿ ನಾವು ಹೋಗಿ ಬಂಡವಾಳ ಹಾಕಬೇಕು ಅಂತ ನಾವು ಕೇಳ್ಕೊಂಡಾಗ ಜನ ಇಲ್ಲ ಸರ್ ಅಲ್ಲಿ ಜನರು ಮಾತ್ರ ಬಹಳ ಚೆನ್ನಾಗಿದ್ದಾರೆ,